ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲೂ ಕಮಾಲ್ ಚುನಾವಣೆ ಗೆದ್ದು ಅಧಿಕಾರ ಗದ್ದುಗೆ ಏರಿದ ಬಿಜೆಪಿ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಕಮಾಲ್ ಚುನಾವಣೆಯನ್ನು ಗೆದ್ದು ಅಧಿಕಾರ ಗದ್ದುಗೆ ಏರಿದ ಬಿಜೆಪಿ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ 19 ವಾರ್ಡ್ಗಳಲ್ಲಿ 14ರಲ್ಲಿ ಗೆದ್ದು ಬೀಗಿದ ಕೇಸರಿ ಪಡೆ. ಕಾಂಗ್ರೆಸ್ 3, ಜೆಡಿಎಸ್ 1 ಹಾಗೂ ಸ್ವತಂತ್ರ ಅಭ್ಯರ್ಥಿ. ಎಲ್ಲ ಕಡೆ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಸಂಭ್ರಮಾಚರಣೆ ಜೋರಾಗಿದೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಕಮಾಲ್ ಆಗಿದೆ. ಚುನಾವಣೆಯನ್ನು ಗೆದ್ದು ಅಧಿಕಾರ ಗದ್ದುಗೆ ಏರಿದ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಬಿಜೆಪಿಗೆ ಎಲ್ಲಾ ಕಡೆಯಿಂದ ಗೆಲುವಾಗ್ತಾ ಇದೆ. ಬಿಜೆಪಿ 14, ಕಾಂಗ್ರೆಸ್ 3, ಇತರೆ 2 ಸ್ಥಾನವನ್ನ ಗಳಿಸಿದೆ. ಎಲ್ಲಾ ಕಡೆ ಬಿಜೆಪಿಯ ಸಂಭ್ರಮಾಚರಣೆ, ಬಿಜೆಪಿಯ ಕಮಾಲ್ ಜೋರಾಗಿನೇ ಇದೆ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಬೆಂಗಳೂರು ಉತ್ತರ ಕನ್ನಡ ಜಿಲ್ಲೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಹಾಗಾದ್ರೆ ಹೇಗೆ ಸ್ಥಳೀಯ ಮತದಾರರನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡಿರಬಹುದು ನೋಡ್ತಾ ಇರಬಹುದು. ಬಿಜೆಪಿ 14 ಸ್ಥಾನಗಳನ್ನ ಗಳಿಸಿದೆ. ಕಾಂಗ್ರೆಸ್ ಕೇವಲ 3 ಕೆಳಮಟ್ಟದಲ್ಲಿದೆ. ಇತರೆ 2 ಸ್ಥಾನವನ್ನ ಗಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಬೇಕೋ ಆ ರೀತಿಯಾಗಿ ಬಳಸ್ಕೊಂಡಿದ್ದಾರೆ. ಧೀರಜ್ ಮುನಿರಾಜು ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್, ಪ್ಲೀಸ್. ಓಕೆ ಸರಿ, ಅಭಿವೃದ್ಧಿಯ ಕಡೆಗೆ ಹೇಳ್ತಾ ಇದ್ರಿ. ಯಾವ ರೀತಿಯಾಗಿ ಸಂಭ್ರಮಾಚರಣೆ ಜೋರಾಗ್ತಾ ಇದೆ? ಎಲ್ಲಾ ಕಡೆ ನಿಮ್ದೆ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ 14 ಸ್ಥಾನವನ್ನ ಗಳಿಸಿದೆ, ಕಾಂಗ್ರೆಸ್ 3. ಈಗ ನಿಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ, ಬಿಜೆಪಿ ಈಗ ಮಕಾಡೆ ಮಲಗಿರುವುದಕ್ಕೆ ಕಾರಣ ಏನು ಅಂತ ನಿಮಗೆ ಅನಿಸ್ತಾ ಇರ್ಬೋದು? ಕಾಂಗ್ರೆಸ್ ಮೇಡಮ್? ಹೌದು ಹೌದು, ಅದೇ ಹೇಳಿದ್ನಲ್ಲ ಮೇಡಮ್, ಬಡವರಿಗೆ ಈಗ ಇವ್ರು ಯಾವ ಲೆಕ್ಕಾಚಾರದಲ್ಲಿದ್ದಾರೆ ಅಂದ್ರೆ, ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ, ಅದು ಸಾಲದು ಮೇಡಮ್. ಬಡವರಿಗೆ ಒಬ್ಬರಿಗೂ ಒಂದು ಕುಡಿಯೋ ನೀರ್ ಕೊಟ್ಟಿಲ್ಲ ಇವತ್ತವರೆಗೂ, ಒಂದ್ ನೀರಾವರಿ ಯೋಜನೆ ಕೊಟ್ಟಿಲ್ಲ, ಬಡವರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಇಲ್ಲ, ಒಂದು ಉತ್ತಮವಾದಂತ ಸ್ಕಾಲರ್ಶಿಪ್ ಕಾರ್ಯಕ್ರಮ ಇಲ್ಲ, SC ST ಬಡ ವಿದ್ಯಾರ್ಥಿಗಳು ಯಾವ್ದೇ ಕಾರ್ಯಕ್ರಮ ಇಲ್ಲ. ಏನಿದ್ರು ಇವರು ಗ್ಯಾರಂಟಿ ಹೆಸರಲ್ಲಿ SCPTSP ಹಣ 25,000 ಕೋಟಿ ಡೈವರ್ಟ್ ಮಾಡಿದ್ದಾರೆ ಅಂತ ಮಾದೇವಪ್ಪ ಅವರೇ ಸೆಷನ್ ಅಲ್ಲಿ ಒಪ್ಕೊಂಡಿದ್ದಾರೆ. ಈ ರೀತಿ ದುರಾಡಳಿತ ನಡೆಸ್ತಾ ಇರೋದ್ರಿಂದ, ಅದರಲ್ಲೂ ಕುರ್ಚಿ ಕಿತ್ತಾಟ ಬೇರೆ, ಬಡವರ ಪರವಾಗಿ ಜನರ ಪರವಾಗಿ ಜನಪರವಾದಂತ ಯಾವುದೇ ಕಾಳಜಿಯನ್ನ ಮರ್ತಂತ ಸರ್ಕಾರವನ್ನ ಜನ ತಿರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಇದೇ ದೊಡ್ಡ ಒಂದು ಉದಾಹರಣೆ. ಜನಪರವಾದಂತ ಕಾಳಜಿ ಮೊಟ್ಟ ಮೊದಲನೇ ಆದ್ಯತೆ ಆಗ್ಬೇಕು ಯಾವುದೇ ಸರ್ಕಾರಕ್ಕೆ. ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜಾತ್ಯತೀತ ಜನತಾದಳ ಆಗ್ಲಿ. ಜನಪರವಾದಂತ ಕಾಳಜಿಯನ್ನ ಮರೆತ್ರೆ ಖಂಡಿತವಾಗ್ಲೂ ಜನ ತಿರಸ್ಕಾರ ಮಾಡ್ತಾರೆ, ಜನ ಮನೆಗೆ ಕಳಿಸ್ತಾರೆ, ಕುರ್ಚಿಯಿಂದ ಇಳಿಸ್ತಾರೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಇವತ್ತು ಈ ಪಟ್ಟಣ ಪಂಚಾಯತಿಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜನ ಅವರ ಅಭಿಪ್ರಾಯವನ್ನ ಮತಗಳ ಮೂಲಕ ತೋರಿಸಿದ್ದಾರೆ. ಓಕೆ, ಈಗ ನೀವು ಯೂಶುವಲಿ ನೋಡ್ತಾ ಇರ್ತೀರಾ, ಈಗ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಈಗ ಜನರ ಅಭಿಪ್ರಾಯ ಹೇಗಿದೆ? ಈಗ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಕಮಾಲನ್ನ ಮಾಡಿರುವಂಥದ್ದು. ಈಗ ಜನರ ಅಭಿಪ್ರಾಯವನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದಾದ್ರೆ, ಬೇರೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾಗಿ ಕಮಾಲ್ ಮಾಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಅಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅಂತ ಸರ್? ಖಂಡಿತವಾಗ್ಲೂ ಸರ್ಕಾರದ ವಿರುದ್ಧವಾಗಿ ಜನ ಅತಿ ಹೆಚ್ಚು ಇವತ್ತು ಬೇಸತ್ತು ಹೋಗಿದ್ದಾರೆ ಮೇಡಮ್. ಈ ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾನು ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಇರೋದ್ರಿಂದ ನಮ್ಮ ಪ್ರವಾಸಗಳಲ್ಲೂ ನಾವು ನೋಡುವಂಥದ್ದು ಖಂಡಿತವಾಗ್ಲೂ ಜನ ಬೇಸತ್ತು ಹೋಗಿದ್ದಾರೆ. ಯುವಕರು ಏನು ಇವರು ಆ ಯುವ ನಿಧಿ ಅಂತ ಹೇಳಿ ಸ್ಕೀಮ್ ಮಾಡಿದ್ದಾರೆ, ಯಾವುದೇ ಯುವಕರಿಗೂ ಅದರಿಂದ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಯುವ ನಿಧಿ ಮಾಡೋ ಬದಲು ಯುವ ನಿಧಿ ಇರುವಂತ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಅವಕಾಶ ಕೊಡಿದ್ರೆ ಆಗ್ತಿಲ್ಲ. ಸರ್ಕಾರದಲ್ಲಿರುವಂತ ಉದ್ಯೋಗಗಳನ್ನ ತುಂಬಿಸಿ ಅಂತ ಹೇಳಿ ನೀವು ನೋಡ್ತಾ ಇರ್ತೀರಾ, ದಿನನಿತ್ಯ ಆಕಾಂಕ್ಷಿಗಳು ಸ್ಟ್ರೈಕ್ ಇಳಿದಿದ್ದಾರೆ. ಮೊನ್ನೆ ಹುಬ್ಳಿಯಲ್ಲಿ ಮಾಡಿದ್ದಾರೆ, ಗುಲ್ಬರ್ಗ ಮಾಡಿದ್ದಾರೆ, ಬಿಜಾಪುರ ಮಾಡಿದ್ದಾರೆ. ಈ ರೀತಿ ಯಾವುದೇ ಕಾಳಜಿಯನ್ನ ಮರೆತು ಈ ಸರ್ಕಾರ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿರುವಂತದ್ದು. ಅವ್ರಿಗೇನಿದ್ರು ಕುರ್ಚಿ ಕಿತ್ತಾಟ, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ. 40% ಅಲ್ಲ 60% ಹೋಗಿರುವಂತ ಸರ್ಕಾರನ ಜನ ಖಂಡಿತವಾಗ್ಲೂ ಮುಂಬರುವಂತ ಯಾವುದೇ ಸಾರ್ವತ್ರಿಕ ಚುನಾವಣೆ, ಇನ್ನು ನೀವೇನಾದ್ರೂ ಏಪ್ರಿಲ್ ZPTP ಇವ್ರು ಮಾಡಿದ್ರು ಅಂದ್ರೆ ಇವ್ರಿಗೆ ತೀವ್ರ ಮುಖಭಂಗ, ಜನ ಓಟ್ನ ಮೂಲಕ ಈ ಸರ್ಕಾರವನ್ನ ತಿರಸ್ಕಾರ ಮಾಡೇ ಮಾಡ್ತಾರೆ ಅನ್ನುವಂತ ಮುನ್ಸೂಚನೆಗಳು ಎಲ್ಲ ಕಡೆ ಇದಾವೆ ಮೇಡಮ್.
ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀರಿ, ನೀವು ಯಾಕೆ JDS ಜೊತೆ ಮೈತ್ರಿ ಮಾಡ್ಕೊಳ್ಳಿಲ್ಲ, ಅಥವಾ ಅಲ್ಲಿ ಏನಾದರೂ ಫಾಲ್ಟಾ, ಅಥವಾ ಯಾಕೆ ನೀವು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ? ಇಲ್ಲ ಮೇಡಮ್, ಅವರು ಸ್ಥಳೀಯ ನಾಯಕರಿಗೆ ಅವ್ರಿಗೂ ಬೇಕು. 18 ಸೀಟಲ್ಲಿ 19 ಸೀಟಲ್ಲಿ ಅವರು ನನಗೆ 12 ಸೀಟ್ ಬೇಕೇ ಬೇಕು ಅಂತ ಹೇಳಿದ್ರು. ನಾವು ಸ್ಥಳೀಯವಾಗಿ ನಮ್ಮ ಇವ್ರನ್ನ ಬಿಡಕ್ಕಾಗಲ್ಲ ಮೇಡಮ್, ಕಾರ್ಯಕರ್ತರಿಗೆ ನಾವು ಸೀಟ್ ಕೊಡ್ಲೇಬೇಕಾಗತ್ತೆ. ಅವ್ರಿಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ವಿ. ನೀವು ಗೆಲ್ಲೋಂಥದ್ದು 5ರಿಂದ 5 ಕ್ಷೇತ್ರ ತಗೊಳ್ಳಿ, ನಾವು 14 ತಗಂತೀವಿ ಅಂತ ಹೇಳಿದ್ವಿ, ಗೆಲ್ಲೋ ಕ್ಷೇತ್ರ ಹಂಚ್ಕೋಣ ಅಂತ. ಆದ್ರೆ ಒಂದೇ ಒಂದು ಊರಲ್ಲಿ ಮಾತ್ರ ನಾವು ಮೈತ್ರಿ ಮಾಡ್ಕೊಂಡಂತ ಅಭ್ಯರ್ಥಿ ಮಾತ್ರ JDS ಗಳು ಗೆದ್ದಿರುವಂತದ್ದು. ಒಂದು ಗ್ರಾಮದಲ್ಲಿ 3 ಸೀಟ್ ಇತ್ತು, ಅದ್ರಲ್ಲಿ ಒಂದು ಅಭ್ಯರ್ಥಿ ಮಾತ್ರ JDS ಇಂದ ನಾವು ಅವ್ರನ್ನೂ ಗೆಲ್ಸ್ಕೊಳ್ಳಂತ ಕೆಲಸ ಮಾಡಿದ್ವಿ. ಮಿಕ್ಕಿದ ಕಡೆ ಅವ್ರು ನಮ್ ವಿರುದ್ಧವಾಗಿ ಹಾಕಿದ್ರು, ಅಲ್ಲಿ ನಾವು BJP ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಅವ್ರ ವಿರುದ್ಧವಾಗಿ. ಅಲ್ಲಿ ಮಾತ್ರ JDS ಗೆದ್ದಿದೆ. ಎಲ್ಲಿ JDS ಇದ್ದು ನಾವು ಅವ್ರ ವಿರುದ್ಧವಾಗಿ ಹಾಕಿದೀವಿ ಅಲ್ಲೆಲ್ಲ ನಾವು ಗೆದ್ದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ವಿಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಕಾಂಗ್ರೆಸ್ ಹಿಡಿತದಲ್ಲಿರುವಂತಹ ಕ್ಷೇತ್ರದಲ್ಲಿ ಭಾರೀ ಮುಖಭಂಗವಾಗಿದೆ. ವಾರ್ಡ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಸೋಲಾಗಿದೆ. ಕೈಪಡೆಗೆ ಮುಖಭಂಗ ಆಗಿದೆ. ಒಂದು ಕಡೆ ಕಮಾಲ್ ಮಾಡಿದ ಬಿಜೆಪಿ, ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ. ತುರ್ವಿಹಾಳ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 4ಗೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಸೋಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ ಕಾಂಗ್ರೆಸ್ ಹಿಡಿತದಲ್ಲಿರುವಂತಹ ಕ್ಷೇತ್ರದಲ್ಲಿ ಬಹಳ ಮುಖಭಂಗವಾಗಿದೆ. ವಾರ್ಡ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿರುವಂಥದ್ದು ಕೈಪಡೆಗೆ ಈಗ ಮುಖಭಂಗವಾಗಿದೆ. ರಾಯಚೂರು ತುರ್ವಿಹಾಳ ಎಲ್ಲಾ ಕಡೆ ಕೂಡ ಬಿಜೆಪಿ ಕಮಾಲನ್ನ ಮಾಡ್ತಾ ಇದೆ. ವಾರ್ಡ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲುಂಟಾಗಿದೆ. ಕೈಪಡೆಗೆ ಬಹಳ ಮುಖಭಂಗವಾಗಿ ಕಮಾಲ್ ಮಾಡ್ತಾ ಇದೆ. ಒಂದು ಕಡೆ ಬಿಜೆಪಿ ಸಂಭ್ರಮಾಚರಣೆ ಜೋರಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತುರ್ವಿಹಾಳದಲ್ಲೂ ಕೂಡ ಬಿಜೆಪಿ ಕಮಾಲನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಕಾಂಗ್ರೆಸ್ ಇಷ್ಟೊಂದು ಕೆಳಮಟ್ಟದಲ್ಲಿ ಹೋಗಿರೋದಕ್ಕೆ, ಅದು ಲೋಕಲ್ ಎಲೆಕ್ಷನ್ ಅಲ್ಲಿ ಈ ರೀತಿ ಆಗೋದಕ್ಕೆ ಕಾರಣಗಳು ಏನಿರಬಹುದು? ಕುರ್ಚಿ ಕಿತ್ತಾಟವೇ ಕಾರಣಗಳು ಆಗಿರಬಹುದಾ, ಅಥವಾ ಬಿಜೆಪಿ ನಾಯಕರು ಈ ಸಂದರ್ಭವನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರಬಹುದಾ, ಜನರ ಮನಸ್ಸನ್ನ ಗೆದ್ದಿರಬಹುದಾ? ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲೂ ಕೂಡ ಬಿಜೆಪಿ ಕಮಾಲನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಹಿಡಿತಾ ಇರುವಂತಹ ಕ್ಷೇತ್ರದಲ್ಲೇ ಬಹಳ ಮುಖಭಂಗವಾಗಿದೆ.